ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋಲಿ ನಾನು ಕ್ವಿಕ್ಕಾಗಿ ಯಾವ ಥರ ಮೇಕಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ. ಸೊ ಸ್ಟೆಪ್ 1 ಬಂದುಬಿಟ್ಟು ಮಾಯ್ಶ್ಚರೈಸರ್. ಸೊ ನಾವು ಯಾವುದೇ ಥರ ಮೇಕಪ್ ಮಾಡ್ಕೊಳ್ಳಿ, ಮಾಯ್ಶ್ಚರೈಸರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ಪು ಮಾಯ್ಶ್ಚರೈಸರ್. ನಾವು ಫೇಸ್ಗೆ ನಾನಿಲ್ಲಿ ನಿವಿಯಾ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ ಪ್ರಾಡಕ್ಟ್ ಮಾಯ್ಶ್ಚರೈಸರ್ನ ನೀವು ಯೂಸ್ ಮಾಡ್ತೀರೋ ಸೊ ನೀವು ಅದನ್ನೇ ಯೂಸ್ ಮಾಡ್ಕೋಬಹುದು. ಆ್ಯಂಡ್ ನಮಗೆ ಮಾಯ್ಶ್ಚರೈಸರ್ ನಮಗೆ ಫೇಸ್ ಡ್ರೈನೆಸ್ಸಿಂದ ಪ್ರೊಟೆಕ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮಾಯ್ಶ್ಚರೈಸರ್ನ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಯಾವ ಥರ ರೆಡಿ ಆಗ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ, ಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ ನಾನು ತೋರಿಸ್ಕೊಡ್ತಾ ಇರೋದು. ಸೊ ಫಸ್ಟು ಮಾಯ್ಶ್ಚರೈಸರ್ನ ನೀಟಾಗಿ ಕಣ್ರೆಪ್ಪೆ ಮೇಲೆ ಆಗಿರ್ಬೋದು ಎಲ್ಲ ನಾನಿಲ್ಲಿ ಕೈಯಿಂದನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನಿಲ್ಲಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾವು ಡೈಲಿ ಕಾಲೇಜ್ಗೆ ಹೋಗಬೇಕಾದ್ರೆಲ್ಲ ನಾವು ಫೌಂಡೇಶನನ್ನು ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದು ಯಾವಾಗಲೂ ಒಂದು ಸಲ ಮೇಕಪ್ ಮಾಡ್ಕೋಬೇಕಾದ್ರೆ ಮಾತ್ರ ನಾವು ಅದನ್ನು ಫೌಂಡೇಶನನ್ನು ಯೂಸ್ ಮಾಡ್ಕೋಬಹುದು. ಸೊ ಡೈಲಿ ಕಾಲೇಜ್ಗೆ, ಸ್ಕೂಲ್ಗೆಲ್ಲ ಹೋಗಬೇಕಾದ್ರೆ ಜಸ್ಟ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ಕೋಬೋದು. ಇದು ಸನ್ಬರ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಸನ್ಸ್ಕ್ರೀನನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಲ್ಯಾಕ್ಮಿ ಫ್ಲೇವರಲ್ಲಿ ಬರುವಂಥ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲೆಂಡರ್ ಇರಲಿಲ್ಲ ಅಂತಂದರೆ ನೀವು ಕೈಯಿಂದನೇ ಅಪ್ಲೈ ಮಾಡ್ಕೋಬಹುದು. ಸೊ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ ನಾನು ಹಾಕ್ಕೊಳ್ತಾ ಇದ್ದೆ. ಸನ್ಸ್ಕ್ರೀನಿಂದ ತುಂಬ ಯೂಸಸ್ ಇದೆ. ನಾವು ಸನ್ಬರ್ನಿಂದ ಪ್ರೊಟೆಕ್ಟ್ ಮಾಡ್ಕೋಬಹುದು. ಆ್ಯಂಡ್ ನಾವು ಡೈಲಿ ನಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ಸನ್ಸ್ಕ್ರೀನ್ ಆ್ಯಡ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ತುಂಬ ಪ್ರೊಟೆಕ್ಟ್ ಆಗುತ್ತೆ. ಸೊ ಇಲ್ಲಿ ಸನ್ಸ್ಕ್ರೀನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಟೆಪ್ 3ಯಲ್ಲಿ ನಾನು ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಫೋನಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ. ನೆಕ್ಸ್ಟ್ ನಾನು ಮಿರರ್ ನೋಡಿಕೊಂಡು ಮತ್ತೆ ಹಾಕ್ಕೊಂಡೆ. ಸೊ ನಿಮಗೆ ಕಾಜಲ್ ಯಾವ ಥರ ಹಾಕೊಳ್ಳೋಕೆ ಇಷ್ಟ ಆಗುತ್ತಾ, ಹಾಕೊಳ್ಳೋಕೆ ಇಷ್ಟ ಆದರೆ ನೀವು ಜಾಸ್ತಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಲೈಟಾಗಿ ಕೂಡ ಯೂಸ್ ಮಾಡ್ಬೋದು. ಸೊ ಲೈಟಾಗಿ ಹಾಕ್ಕೊಳ್ಳಿ, ಅಥವಾ ಜಾಸ್ತಿ ಇಷ್ಟ ಆಗಿರೋರಿಗೆ ಜಾಸ್ತಿ ಸ್ವಲ್ಪ ಡಾರ್ಕಾಗಿ ಯೂಸ್ ಮಾಡಿ. ಸ್ಟೆಪ್ 4 ಬಂದುಬಿಟ್ಟು ಐಲೈನರ್ ನಿಮಗೆ ಇಷ್ಟ ಆದರೆ ನೀವು ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ಹೋಗಬೇಕು ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬಹುದು. ಇಲ್ಲ ಇಷ್ಟ ಇದ್ದರೆ ನೀವು ಇದನ್ನು ಹಾಕ್ಕೊಳ್ಳಿ. ಸೊ ಐಲೈನರ್ ನಾನು ಅಷ್ಟೊಂದೇನು ತೀರಾ ಡಾರ್ಕಾಗಿ ಕಾಣೋ ಥರ ಹಾಕ್ಕೊಂಡಿಲ್ಲ, ಸಿಂಪಲಾಗಿ ಹಾಕಿದ್ದೀನಿ. ಸ್ಟೆಪ್ 5 ಬಂದುಬಿಟ್ಟು ವ್ಯಾಸ್ಲಿನ್ ಅಥವಾ ಲಿಪ್ ಬಾಮ್. ನಿಮಗೆ ಲಿಪ್ ಬಾಮ್ ಇದ್ದರೆ ಲಿಪ್ ಬಾಮ್ ಯೂಸ್ ಮಾಡ್ಕೊಳ್ಳಿ, ಅಥವಾ ವ್ಯಾಸ್ಲಿನ್ ಇದ್ದರೆ ವ್ಯಾಸ್ಲಿನನ್ನೇ ಯೂಸ್ ಮಾಡಿ. ಬಿಕಾಸ್ ಲಿಪ್ಸ್ಟಿಕ್ ಹಾಕೋಕ್ಕಿಂತ ಮುಂಚೆ ನಾವು ವ್ಯಾಸ್ಲಿನ್ ಅಥವಾ ಲಿಪ್ ಬಾಮ್ ಹಾಕೊಳ್ಳೋದ್ರಿಂದ ಲಿಪ್ಸ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು. ಸೊ ಲಿಪ್ ಬಾಮ್ ಆದಮೇಲೆ ಸ್ಟೆಪ್ 6 ಬಂದುಬಿಟ್ಟು ಲಿಪ್ಸ್ಟಿಕ್. ನಿಮಗೆ ಯಾವ್ದು ಲಿಪ್ಸ್ಟಿಕ್ ನೀವು ಯೂಸ್ ಮಾಡ್ತೀರಾ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಲಿಪ್ಸ್ಟಿಕ್ ಹಾಕಿದರೆ ನಮ್ಮ ಮೇಕಪ್ಗೆ ಒಂದು ಔಟ್ಲುಕ್ ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ನಮ್ಮ ಮೇಕಪ್ ಹೀಗಿದೆ. ಆ್ಯಂಡ್ ಇದು ತುಂಬ ಕ್ವಿಕ್ಕಾಗಿ ಆ್ಯಂಡ್ ಕಾಲೇಜು, ಸ್ಕೂಲ್ಗೆ ಹೋಗೋ ಸ್ಟೂಡೆಂಟ್ಸ್ಗಳಿಗೆ ಕ್ವಿಕ್ಕಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಇದೇ ಥರ ಮೇಕಪ್ ವಿಡಿಯೋ ಬಗ್ಗೆನೇ ಮತ್ತೆ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಸಿ ಯು ಆಲ್, ಬಾಯ್ ಬಾಯ್.